ಬೆಳಗ್ಗೆ ಆಗೋಯ್ತಾ? ಅಲಾಮೆ ಹೊಡಿಲಿಲ್ಲಲ್ಲ? ರಾಜಲಕ್ಷ್ಮಿ ಇಷ್ಟು ಬೆಳಿಗ್ಗೆನೆ ಫೋನ್ ಮಾಡಿದಾಳಲ್ಲ, ಲೆಟರ್ ಓದಿರ್ತಾಳೆ, ಅದ್ರ ಬಗ್ಗೆನೇ ಆಗಿರುತ್ತೆ. ಅವಳಿಗೆ ಹೇಗೂ ವಿಷಯ ಅರ್ಥ ಆಗಿರುತ್ತೆ, ಅದಕ್ಕೆ ಫೋನ್ ಮಾಡಿ ಮಾತಾಡೋಣ. ಏನ್ ಸರ್ ಇದು? ಸಾರಿ ರಾಜಲಕ್ಷ್ಮಿ, ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು, ಚಾರ್ಜಿಗೆ ಹಾಕಿದ್ದೆ. ನಿಮ್ಗೇನಾದ್ರೂ ಪದ್ಧತಿ ಅನ್ನೋದಿದೆಯಾ ಸರ್? ಏನ್ ನೀವ್ ಮಾಡ್ತಾ ಇರೋದು? ಎಷ್ಟು ದಿನ ತಡೆಯೋಕ್ಕಾಯ್ತು ಅಷ್ಟು ದಿನ ತಡೆದೆ. ಇನ್ನು ಕಾಯೋದು ಒಳ್ಳೇದಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಹಾಗೆ. ನಿಮ್ಗೆ ಈ ತರ ಮಾಡೋದ್ ಮಾತ್ರ ಚೆನ್ನಾಗ್ ಅನ್ನಿಸ್ತಾ ಇದ್ಯಾ? ನಿನಗೆ ಫೋನಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ನೇರವಾಗಿ ಲೆಟರ್ ಬರ್ದೆ ರಾಜಲಕ್ಷ್ಮಿ. ಏನ್ ಸರ್ ಅರ್ಥ ಮಾಡ್ಕೊಳ್ಳೋದು? ನೀವ್ ಹೀಗ್ ಮಾಡ್ತೀರಾ ಅಂತ ನಾನಂತೂ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ನಿಮ್ ಮೇಲಿರೋ ಗೌರವ ಎಲ್ಲ ಹೊರಟೋಯ್ತು ನನ್ಗೆ. ರಾಜಲಕ್ಷ್ಮಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ನೀವ್ ಹೇಳ್ತಿರೋದು ನಾನ್ ಅರ್ಥ ಮಾಡ್ಕೊಳ್ಳೋದಲ್ಲ ಸರ್, ನಾನ್ ಏನು ಅಂತ ನಿಮಗ್ ಅರ್ಥ ಆಗ್ಬೇಕು. ಅದಕ್ಕೆ ನೀವು ಹೊತ್ತಿಲ್ದ ಹೊತ್ತಲ್ಲಿ ಬಾ ಅಂತ ಹೇಳಿದ್ರು ನಾನ್ ಬಂದು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ನೀವೇ ಇಲ್ಲಿಗೂ ಬರ್ದೆ ಫೋನ್ ಆಫ್ ಮಾಡ್ಕೊಂಡು ಕೂತಿದ್ದೀರಾ. ನಾನ್ ಬರೋಕ್ ಹೇಳದ್ನ? ಎಲ್ಲಿಗೆ? ಎಲ್ಲಿ ಅಂದ್ರೆ ಏನ್ ಸರ್? ಬೆಳಗ್ಗೆನೆ ಶಿವನ್ ದೇವಸ್ಥಾನದ ಹತ್ರ ಬಾ, ನಾವು ಓಡ್ ಹೋಗೋಣ ಅಂತ ಬರ್ದಿದ್ದೀರಲ್ಲ ಲೆಟರು. ಅದಕ್ಕೆ ಬೆಳಗ್ಗೆನೆ ಇಲ್ಲಿ ಬಂದು ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಏನೋ ಊರು ಹೊರಗಡೆ ವೇಟ್ ಮಾಡ್ತಿದ್ಯಾ? ಯಾಕೆ? ಬಾ ಅನ್ಬಿಟ್ಟು ಬಂದಿದ್ಯಾ ಅಂತ ನೀವೇ ಕೇಳ್ತಾ ಇದ್ದೀರಾ? ನಾನ್ ಬರೋಕ್ ಯಾವಾಗ ಹೇಳ್ದೆ ರಾಜಲಕ್ಷ್ಮಿ? ಆ ಲೆಟರ್ ಅಲ್ಲಿ. ಸರ್, ಈಗಾಗ್ಲೇ ಬಂದು ತುಂಬಾ ಹೊತ್ತಾಗಿದೆ. ಊರವ್ರು ಯಾರು ನೋಡಿದ್ರೆ ಚೆನ್ನಾಗಿರಲ್ಲ ಸರ್. ಅಷ್ಟಕ್ಕೂ ನೀನ್ ಹೇಗ್ ಬಂದೆ ರಾಜಲಕ್ಷ್ಮಿ? ಅಷ್ಟಕ್ಕೂ ಆ ಲೆಟರ್ ಅಲ್ಲಿ ಅಂತದೇನು ಬರ್ದಿರ್ಲಿಲ್ಲ. ನೀವ್ ಈ ತರ ಮಾತ್ ಬದಲಾಯಿಸ್ಬೇಡಿ ಸರ್. ನಿಮ್ ಮೊದ್ಲು ಇಲ್ಲಿಗೆ ಬನ್ನಿ, ನಾನ್ ಮಾತಾಡ್ಬೇಕು. ಸರಿ, ನೀನ್ ಅಲ್ಲೇ ಇರು, ನಾನು ಈಗ್ಲೇ ಬರ್ತೀನಿ. ಓಕೆ. ಮನೇಲಿ ಅಷ್ಟು ಜನ ಇರ್ತಾರೆ, ಒಬ್ರು ಫೋನ್ ತೆಗಿತಿಲ್ವಲ್ಲ, ಯಾಕೆ? ಅವ್ರು ಫೋನ್ ಮಾಡೋ ಅಷ್ಟೊತ್ತಿಗೆ ಹೇಗೋ ಬಂದಿದ್ದೀನಿ ಅಲ್ವಾ ಅಂತ. ಒಂದ್ ವೇಳೆ ರಾಜಲಕ್ಷ್ಮಿ ನೇರವಾಗಿ ಶೌರ್ಯನ ಹತ್ರ ಹೊರಟು ಹೋದ್ರೆ? ಹಾಗೇನು ನಡೆಯಲ್ಲ, ನೀನ್ ಭಯ ಪಡ್ಬೇಡ. ಭಯ ಪಡದೆ ಇನ್ನೇನ್ ಮಾಡ್ಲಿ ಹೇಳು? ಮನೆ ದಾಟ್ ಬರಲ್ಲ ಅನ್ಕೊಂಡ್ ರಾಜಲಕ್ಷ್ಮಿ ಹೊರಗೆ ಬಂದಾಯ್ತು. ಅವಳು ಅಲ್ಲಿಂದ ಹಾಗೆ ಹೋಗ್ಬಿಟ್ರೆ? ನೀನಿರು ಪ್ರಶಾಂತ್. ಅಣ್ಣ, ನಾನು ನೋಡ್ತೀನಿ, ನೀವು ಹೋಗಿ. ಸರಿ. ಹಲೋ, ಯಾರು? ನಾವ್ ಯಾರು ಅನ್ನೋದು ಮುಖ್ಯ ಅಲ್ಲ. ರಾಜಾರಾಮ್ ಅವರಿದ್ದಾರಾ? ಹಾ, ಇದ್ದಾರೆ. ನಾನು ಅವ್ರ ತಮ್ಮ ಶಿವರಾಜು ಮಾತಾಡ್ತಿದ್ದೀನಿ. ವಿಷಯ ಏನಂತ ಹೇಳಿ. ರಾಜಲಕ್ಷ್ಮಿ ಅವಳ ಕೋಚ್ ಜೊತೆ ಓಡ್ ಹೋಗ್ತಿದ್ದಾಳೆ. ಆ ವಿಷಯ ಹೇಳೋಣ ಅಂತಾನೆ ಫೋನ್ ಮಾಡಿದೆ.
ಲೈ, ಯಾರ ಜೊತೆ ಮಾತಾಡ್ತಿದ್ಯಾ, ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ನಮಗೆ ರಾಜಾರಾಮ ಗೊತ್ತು, ರಾಜಲಕ್ಷ್ಮಿ ಅವ್ರ ಮಗಳು ಅಂತಾನೂ ಗೊತ್ತು. ನೀನು ರಾಜಾರಾಮ್ ಅವ್ರ ತಮ್ಮ ಶಿವರಾಜ್ ಅಂತಾನೂ ಗೊತ್ತು. ನಿಮ್ ಮನೆ ಮರ್ಯಾದೆ ಊರ್ ದಾಟ್ತಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ. ಲೈ, ನಮ್ಮ ಅಣ್ಣನ ಮಗಳ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ. ನಾನು ಹೇಳಿದ್ದು ಕೇಳಲಿಲ್ಲ ಅಂದ್ರೆ ನಷ್ಟ ನಿಮ್ಗೆ. ರಾಜಲಕ್ಷ್ಮಿ ಅವ್ರ ಕೋಚ್ ಹಾಕಿ ಕಲ್ಸು ಅಂದ್ರೆ ಪ್ರೀತಿ ಪಾಠ ಕಲ್ಸಿದಾನೆ. ಇವಾಗ ಅವರಿಬ್ರು ಸೇರ್ ಓಡ್ ಹೋಗ್ತಿದ್ದಾರೆ. ಲೈ, ನೀನ್ ಎಲ್ಲಿದ್ಯಾ ಅಂತ ಹೇಳೋ. ನನ್ನ ಬಗ್ಗೆ ಯಾಕೆ? ರಾಜಲಕ್ಷ್ಮಿ ಊರ್ ಹೊರಗಡೆ ಇದ್ದಾಳೆ. ಸ್ವಲ್ಪ ಹೊತ್ತಲ್ಲಿ ಅವನ್ ಬಂದ್ರೆ ಇಬ್ರು ಓಡ್ ಹೋಗ್ತಾರೆ. ಲೈ, ರಾಜಲಕ್ಷ್ಮಿ ನಮ್ಮ ಮನೆ ಮಗಳ ಕಣೋ. ಪ್ರಾಣ ಹೋದ್ರೂ ತಪ್ಪು ಮಾಡಲ್ಲ. ಹೌದಾ? ಬೆಳಗ್ಗೆನೆ ರಾಜಲಕ್ಷ್ಮಿ ಮನೇಲಿ ಇರ್ಬೇಕಲ್ವಾ? ಒಂದ್ಸಲ ಇದಾಳ ನೋಡು. ಏನೋ ಮರ್ಯಾದಸ್ತ್ರ ಕುಟುಂಬ, ಮೊದ್ಲೇ ಹೇಳಿದ್ರೆ ಎಚ್ಚರ ವಹಿಸ್ತಿರಲ್ವಾ ಅಂತ ಹೇಳ್ದೆ. ನನ್ ಮಾತನ್ನ ನಂಬ್ಲಿಲ್ಲ ಅಂದ್ರೆ ನಿಮ್ ಕರ್ಮ. ಹೇಳ್ಬೇಕಾಗಿರೋದನ್ನ ಹೇಳಿದೀನಿ ಕಣೋ, ಇನ್ನು ನಡೆಯೋದನ್ನ ನೋಡ್ತಾ ಇರೋ. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಪಾರ್ವತಿ, ಪಾರ್ವತಿ. ಹಾ, ಬರ್ತಿದ್ದೀನಿ. ಅಬ್ಬಾ, ಏನ್ರಿ? ರಾಜಲಕ್ಷ್ಮಿನ ನೋಡ್ದ್ಯಾ? ನೋಡ್ಲಿಲ್ಲ ರೀ. ಆಗ್ಲೇ ಹೊರಗಡೆ ಕೂಡ ನೋಡ್ಲಿಲ್ಲ. ಏನಾಯ್ತ್ರಿ? ಏನಿಲ್ಲ ಬಿಡು, ಸುಮ್ನೆ ಕೇಳ್ದೆ. ಅಯ್ಯೋ, ಏನ್ರಿ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ಅಮ್ಮ, ಆದ್ಯ, ರಾಜಲಕ್ಷ್ಮಿಯಲ್ಲಿ ನನ್ ಜೊತೆನೆ ಎದ್ದು ಬೋಗಿ ಹಚ್ಚೋದಕ್ಕೆ ಬರ್ತೀನಿ ಅಂದ್ಲು ಚಿಕ್ಕಪ್ಪ. ಅದಾದ್ಮೇಲೆ ನಾನು ನೋಡ್ಲಿಲ್ಲ. ಏನಾಯ್ತು ಚಿಕ್ಕಪ್ಪ? ಅಯ್ಯೋ, ಏನೂ ಆಗಿಲ್ಲಮ್ಮ, ಸುಮ್ನೆ ಹೀಗೆ ಕೇಳ್ದೆ ಅಷ್ಟೇ. ಸರಿ ಚಿಕ್ಕಪ್ಪ. ಅಂದ್ರೆ ಅವ್ನು ಹೇಳಿದ್ ನಿಜಾನ? ನಮ್ಮ ರಾಜಲಕ್ಷ್ಮಿ ಇಂಥ ಕೆಲಸ ಮಾಡ್ತಾಳ? ಅಣ್ಣ ಒಂದು ಮಾತು ಹೇಳೋದು ಒಳ್ಳೇದು. ಬೇಡ, ನಿಜ ಏನು ಅಂತ ಗೊತ್ತಾಗ್ದೇನೆ ಅಣ್ಣಂಗೆ ಹೇಳಿದ್ರೆ ಅಣ್ಣ ತಡ್ಕೊಳ್ಳಲ್ಲ. ಏನ್ ರಾಜಲಕ್ಷ್ಮಿ, ಏನಿದೆಲ್ಲ? ನಾವು ಓಡೋಗೋದು ಅಂದ್ರೇನು? ಅದನ್ನೇ ನಾನು ಕೇಳ್ತಾ ಇರೋದು ಸರ್. ಏನ್ ಅನ್ಕೊಂಡಿದ್ದೀರಾ ಸರ್ ನೀವು ನನ್ನ ಬಗ್ಗೆ? ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ನಿಮ್ಗೆ? ಪ್ರೀತಿ ನಿಮ್ ಹಿಂದೆನೆ ಹುಚ್ಚಿ ತರ ಸುತ್ತಾ ಇದ್ದೀನಿ ಅಂತ ನೀವು ಹೇಳಿದಿನೆಲ್ಲ ಮಾಡ್ತೀನಿ ಅನ್ಕೊಂಡ್ಬಿಟ್ರಾ? ರಾಜಲಕ್ಷ್ಮಿ, ನೀನೇ ಮಾತಾಡ್ಬೇಡಿ ಸರ್. ಇದುವರೆಗೂ ನೀವು ಅಂದ್ರೆ ನನಗೆ ತುಂಬಾ ಗೌರವ ಆಯ್ತು. ನಿಮಗೋಸ್ಕರ ಸಾಯೋ ಅಷ್ಟು ಪ್ರೀತಿ ಇಟ್ಕೊಂಡಿದ್ದೆ. ಮತ್ತೆ ನೀವು ನೋಡಿದ್ರೆ ನಾವು ಓಡ್ ಹೋಗೋಣ ಬಾ ಅಂತಂದಾಗ ನನಗದನ್ನ ಸಹಿಸೋದಕ್ಕೆ ಆಗ್ತಾ ಇಲ್ಲ ಸರ್. ನಾನು ಓಡೋಗೋಣ ಅಂತ? ಅದೇ, ಅದ್ ಹೇಗ್ ಹಾಗೆ ಹೇಳ್ತೀರಾ ನೀವು? ನಿಮ್ಮನ್ನ ಹುಚ್ಚಿ ತರ ಪ್ರೀತಿಸ್ತಿದ್ದೀನಿ ಅನ್ ಮಾತ್ರಕ್ಕೆ ನೀವ್ ಏನ್ ಹೇಳಿದ್ರು ಅದನ್ನ ಮಾಡ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ ನೀವು ನನ್ನನ್ನ? ಈ ಊರಿಗೂರೇ ದೇವ್ರು ಅಂತ ಪೂಜೆ ಮಾಡೋ ರಾಜಾರಾಮ ಅವ್ರ ಮಗಳು ನಾನು. ಈ ತರ ಮನೆಯವ್ರಿಗೆ ಏನು ಹೇಳ್ದಿರಾನೆ ನಿಮ್ ಜೊತೆ ಬಂದ್ಬಿಡ್ತೀನಿ ಅಂತ ನೀವ್ ಅದ್ ಹೇಗ್ ಅನ್ಕೊಂಡ್ಬಿಟ್ರಿ ಸರ್? ಅಷ್ಟಕ್ಕೂ ಯಾವ ಧೈರ್ಯದ ಮೇಲೆ ನನಗೆ ಆತರ ಬಾ ಅಂತ ಹೇಳ್ತೀರಾ? ರಾಜಲಕ್ಷ್ಮಿ, ನಂಗೇನು ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಯ್ತು ಸರ್. ನೀವು ಬೇರೆಯವ್ರ ಥರಾನೆ.
ನಿಮ್ ಒಳ್ಳೆತನ, ನಿಮ್ ಮಾತುಗಳು ಎಲ್ಲ ಸುಳ್ಳು. ಒಂದ್ ಹುಡುಗಿ ಮೇಲೆ ಕೆಟ್ಟ ಹೆಸರು ಬರಬಾರ್ದು ಅಂತ ನೀವು ನಮ್ಮ ಮನೆಯವ್ರ ಹತ್ರ ಒದೆ ತಿಂದ್ರಿ ಅಂತ, ನನ್ನ ಬಗ್ಗೆ ಹೇಳಲಿಲ್ಲ ಅಂತ ಒಂದೇ ಒಂದ್ ಕಾರಣದಿಂದ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಬಿಟ್ಟೆ. ಯಾವತ್ತೋ ಒಂದಿನ ನಮ್ಮಪ್ಪ ಅಮ್ಮನ್ನ ಒಪ್ಪಿಸ್ಬಿಟ್ಟು ನನ್ನ ಮದುವೆ ಮಾಡ್ಕೊಳ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನೀವು ಈ ಥರ ಯಾರ ಹತ್ರನೂ ಹೇಳ್ದೆ ಓಡ್ ಹೋಗೋಣ ಅಂತ ಹೇಳ್ತಿದ್ದೀರಾ. ಆ ಥರ ಕೆಲಸಗಳು ಮಾಡಿದ್ರೆ ನನ್ನ ಕುಟುಂಬದ ಪರಿಸ್ಥಿತಿ ಏನಾಗಿ ಹೋಗ್ಬೇಕು? 4 ಜನರ ಮುಂದೆ ನಮ್ಮಪ್ಪ ತಲೆ ಎತ್ಕೊಂಡು ಹೇಗೆ ಓಡಾಡಕ್ಕಾಗತ್ತೆ? ರಾಜಾರಾಮ್ ಅವ್ರ ಮಗಳು ಅಂತ ತಪ್ಪು ಮಾಡೋದಕ್ಕೆ ಸಾಧ್ಯ ಅಂತ ನೀವ್ ಹೇಗ್ ಅನ್ಕೊಂಡ್ರಿ ಸರ್? ಹೇಳಿ ಸರ್. ಮೊದ್ಲು ನಾನು ಹೇಳೋದು ಕೇಳ್ತೀಯಾ? ಏನ್ ಸರ್ ನೀವ್ ಹೇಳೋದನ್ನ ಕೇಳಿಸ್ಕೊಳ್ಳೋದು ನಾನು? ನೀವೆಷ್ಟು ಒಳ್ಳೆಯವರು, ಸಭ್ಯತೆ ಸಂಸ್ಕಾರ ಎಲ್ಲ ಇದೆ ಅಂತ ನಾನ್ ತಿಳ್ಕೊಂಡ್ರೆ ನೀವಿಷ್ಟು ಕೀಳಾಗಿ ಯೋಚನೆ ಮಾಡ್ತಿದ್ದೀರಾ. ಅಷ್ಟಕ್ಕೂ ಆ ಲೆಟ್ರಲ್ಲಿ ನಾನು ಹಾಗೆ ಬರ್ದಿರ್ಲಿಲ್ಲ ರಾಜಲಕ್ಷ್ಮಿ. ನೀವ್ ಬರೀದೇ ಇದ್ರೆ ಇನ್ಯಾರು ಬರೀತಾರೆ ಸರ್? ಲೆಟರ್ ಕೊಟ್ಟಿದ್ದು ನೀವೇ ಅಲ್ವಾ? ಹಾ, ಅಕ್ಷರಗಳು ಅದಾಗದೆ ಬದಲಾಗಿ ಹೋಯ್ತಾ? ಮತ್ತೆ ನನ್ ಮುಂದೆ ನಾಟಕ ಮಾಡ್ಬೇಡಿ ಸರ್. ಜೇನಿನ್ ಗೂಡಿನ ಥರ ಸರ್ ನಮ್ ಕುಟುಂಬ. ಅಂಥ ಕುಟುಂಬದ ಮೇಲೆ ಇಂಥ ಕಪ್ಪು ಚುಕ್ಕೆ ತರಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ನೀವು ಎಲ್ರ ಹಾಗೇನೆ ಹುಡುಗಿರ್ ಜೊತೆ ಮಾತಾಡಿ ಮೋಸ ಮಾಡಿ ಅವಶ್ಯಕತೆಗಳನ್ನ ತೀರಿಸ್ಕೊಂಡು ಕೈ ಕೊಟ್ಬಿಡೋ ಅಂತವ್ರೆ. ನೀವು ಕೂಡ ಗೋಮುಖ ವ್ಯಾಘ್ರ ಅನ್ಸತ್ತೆ. ಅಷ್ಟಕ್ಕೂ ನಿನ್ ಮೇಲೆ ಪ್ರೀತಿನೇ ಇಲ್ದೇ ಇರುವಾಗ ಓಡೋಗೋಣ ಅಂತ ಯಾಕೆ ಕರಿತೀನಿ ನಾನು? ಏನಂದ್ರಿ ಸರ್? ಹೌದು, ನಿನ್ ಮೇಲೆ ನನಗೆ ಪ್ರೀತಿ ಇಲ್ಲ. ಆ ರೀತಿ ಆಲೋಚನೆ ನನಗಿಲ್ಲ. ಹಾಗಿದ್ದಾಗ ಓಡೋಗೋಣ ಬಾ ಅಂತ ನೀನ್ ಹೇಗ್ ಕರಿತೀನಿ? ಏನ್ ಸರ್, ಏನ್ ಹಾಗೆ ಹೇಳ್ತಿದ್ದೀರಾ? ನಾನು ಹೀಗೆ ಮಾತಾಡ್ದೆ ಅನ್ನೋ ಕೋಪದಲ್ಲಿ ಪ್ರೀತಿನೇ ಇಲ್ಲ ಅಂತಿದ್ದೀರಾ? ನಾನು ಹೇಳ್ತಾ ಇರೋದು ನಿಜ ರಾಜಲಕ್ಷ್ಮಿ. ನನಗೆ ನಿನ್ ಮೇಲೆ ಯಾವುದೇ ಪ್ರೀತಿನೂ ಇಲ್ಲ. ಅನವಶ್ಯಕವಾಗಿ ನೀನೇ ಏನೇನೋ ಊಹಿಸ್ಕೊಂಡು ನನ್ನ ಮೇಲೆ ಆಸೆ ಬೆಳೆಸ್ಕೋತಿದ್ಯಾ ಅಷ್ಟೇ. ನನಗೆ ಬೇರೆ ಸ್ಟೂಡೆಂಟ್ಸ್ ತರನೇ ನೀನು. ಈಗಲೂ ಈ ನಿಜಾನ ನಿಂಗೆ ಹೇಳಲಿಲ್ಲ ಅಂದ್ರೆ ನೀನು ಏನಾಗ್ಬಿಡ್ತೀಯೋ ಅಂತ ನಿನಗೆ ವಿವರವಾಗಿ ನನ್ನ ಮನಸ್ಸಿನ ಮಾತನ್ನ ನೇರವಾಗಿ ಹೇಳೋಕಾಗ್ದೆ ಆ ಲೆಟ್ರಲ್ಲಿ ಬರ್ತಿದ್ದೆ ಅಷ್ಟೇ ಹೊರತು ನಾವು ಓಡೋಗೋಣ ಅನ್ನೋ ಮಾತನ್ನ ನಾನು ಬರ್ದಿಲ್ಲ. ಅಷ್ಟು ಕೆಟ್ಟ ಆಲೋಚನೆ ನನಗಿಲ್ಲ, ಬರಲ್ಲ ಕೂಡ. ಸರ್, ನೀವೇನು ಮಾತಾಡ್ಬೇಡಿ ಸರ್. ನನಗೋಸ್ಕರ ನೀವೆಷ್ಟೆಲ್ಲ ಮಾಡಿದ್ದೀರಾ. ನಾನು ಚೆನ್ನಾಗಿರ್ಬೇಕು ಅಂತ ನೀವೆಷ್ಟು ಕಷ್ಟಪಟ್ಟಿದ್ದೀರಾ. ಪ್ರೀತಿ ಅಲ್ಲ ಅಂತಂದ್ರೆ ಅದೆಲ್ಲ ಇನ್ನೇನು ಸರ್? ಹೇಳಿ ಸರ್. ನಾಟಕ ಮಾಡಿದೆ. ಪ್ರೀತಿ ಇಲ್ದೇ ಇದ್ರು ನಾಟಕ ಮಾಡಿದೆ. ಪ್ರೀತಿಲೂ ಕೂಡ ನಟಿಸ್ತಾರ ಸರ್? ನಾಟಕ ಮಾಡ್ಬೇಕಾಗಿರೋ ಪರಿಸ್ಥಿತಿ ಕಲ್ಪಿಸಿದ್ರು. ನೀನು ಅಷ್ಟೊಂದು ಪ್ರೀತಿಸ್ತಿದ್ರು. ನಿನ್ನ ಪ್ರೀತಿಸೋಕಾಗ್ದೆ ಆ ಮಾತು ಹೇಳಿದ್ರೆ ನಿನ್ನ ಓದು ಎಲ್ಲಿ ಡಿಸ್ಟರ್ಬ್ ಆಗುತ್ತೋ ಅಂತ ನೀನ್ ಏನಾಗ್ಬಿಡ್ತೀಯ ಅನ್ನೋ ಭಯದಿಂದಾನೇ ನಾಟಕ ಮಾಡ್ಬೇಕಾಗಿ ಬಂತು. ಯಾವಾಗ್ಲೂ ಡಲ್ ಆಗಿರೋ ನೀನು ಆವಾಗ್ಲೇ ಚೆನ್ನಾಗಿ ಓದೋಕ್ ಶುರು ಮಾಡಿದೆ. ಇಷ್ಟದಿಂದ ಆಟ ಆಡ್ತಿದ್ದೆ. ನನ್ನಿಂದ ಎಲ್ಲಿ ನಿನ್ ಓದ್ ಹಾಳಾಗುತ್ತೋ ಅಂತ ಆ ಕನ್ಸರ್ನಿಂದಾನೇ ಪ್ರೀತಿಸೋ ನಾಟಕ ಮಾಡಿದೆ.
ಮತ್ತೆ ನಾನು ತುಂಬಾ ಚೆನ್ನಾಗಿ ಓದ್ಕೊಂಡ್ರೆ ನೀವ್ ನನ್ನ ಪ್ರೀತಿಸ್ತೀರಾ ಅಂತ ಆದ್ಯನ ಹತ್ರ ಯಾಕೆ ಹೇಳಿದ್ರಿ? ಆ ಮಾತು ಹೇಳಿದ್ದು ನಾನಲ್ಲ, ನೀ ತುಂಬಾ ಚೆನ್ನಾಗಿ ಓದ್ಬೇಕು ಅಂತ ಆದ್ಯ ಆ ರೀತಿ ಹೇಳಿದ್ದು. ನೀನು ಈ ಎಕ್ಸಾಮಲ್ಲಿ ಪಾಸ್ ಆದ್ರೇನೆ ಕೋಚ್ ಸರ್ ನಿನ್ನ ಲವ್ನ ಆಕ್ಸೆಪ್ಟ್ ಮಾಡ್ತಾರಂತೆ. ಅದು ಗೊತ್ತಿದ್ದು ಕೂಡ ನಾನೇನು ಮಾತಾಡದೆ ಇರೋದು ನನ್ ತಪ್ಪು ಅಂತ ನನ್ಗೆ ಇವಾಗ ಅರ್ಥ ಆಗ್ತಿದೆ. ನೀ ಚೆನ್ನಾಗಿ ಓದಿ ಪಾಸ್ ಆದೆ, ಎಲ್ರೂ ಸಂತೋಷ ಪಟ್ರು. ಆಮೇಲೆ ಪ್ರತಿ ಸಾರಿ ನಿನಗ್ ನೀನೆ ನನ್ನಲ್ಲಿ ನಿಲ್ದೇ ಇರೋ ಪ್ರೀತಿನ ಊಹಿಸ್ಕೊಂಡು ಮಾತಾಡ್ತಾ ಇದ್ರೆ ನನಗೇನು ಮಾತಾಡೋಕೆ ಆಗ್ಲಿಲ್ಲ. ಆದ್ರೆ ದಿನೇ ದಿನೇ ನೀನ್ ನನ್ ಮೇಲೆ ಬೆಳೆಸ್ಕೋತಿರೋ ಪ್ರೀತಿನ ನೋಡಿ ಇನ್ ನಿನಗೆ ಮೋಸ ಮಾಡ್ದೇನೆ ನಿಜ ಹೇಳ್ಬೇಕು ಅಂತ ಮೊನ್ನೆ ಫೋನ್ ಮಾಡ್ದೆ. ಆದ್ರೆ ಫೋನಲ್ಲಿ ಹೇಳೋಕ್ಕಾಗ್ಲಿಲ್ಲ. ಅದಕ್ಕೆ ವಿವರವಾಗಿ ಲೆಟರ್ ಬರೆದು ನೀನು ಕೊಟ್ಟೆ. ಏನು, ಹೆಣ್ಮಕ್ಳನ್ನ ಮೋಸ ಮಾಡಿ ಆಸೆಗಳನ್ನ ತೀರ್ಸ್ಕೊಳ್ಳೋ ಎಲ್ರ ತರ ಹುಡುಗ ಅಂತ ನಾನು ಹೇಳ್ದೆ ಅಲ್ವಾ? ಒಂದ್ಸರಿ ನೆನ್ಪು ಮಾಡ್ಕೊ. ಪ್ರೀತಿಸ್ತಿದ್ದೀನಿ ಅಂತ ನೀನ್ ಮಾತಾಡಿದ್ದೆ ಹೊರತು ನಾನ್ ಪ್ರೀತಿಸ್ತಿದ್ದೀನಿ ಅಂತ ಯಾವತ್ತಾದ್ರೂ ಹೇಳಿದ್ನಾ? ರೋಡಲ್ಲಿ, ಕಾಲೇಜಲ್ಲಿ, ನನ್ನ ರೂಮಲ್ಲಿ ನನ್ನ ಜೊತೆ ಅಷ್ಟು ಸಾರಿ ಮಾತಾಡಿದ್ಯಾ. ಯಾವತ್ತಾದ್ರೂ ನಿನ್ ಜೊತೆ ತಪ್ಪಾಗಿ ನಡ್ಕೊಂಡಿದ್ದೀನಾ? ತಪ್ಪಾಗಿ ಒಂದ್ ಮಾತಾದ್ರೂ ಆಡಿದ್ದೀನಾ? ನನಗೆ ಮಾತಾಡೋ ಅವಕಾಶ ಕೊಡ್ದೇನೆ ಎಲ್ಲ ನೀನೇ ಮಾತಾಡಿದ್ಯಾ. ಕೊನೆಗೆ ಇವತ್ತು ನನ್ನೇ ಮೋಸ್ಕರ ಅಂತಿದೀಯಾ. ಇವಾಗಾದ್ರೂ ನಿಜ ತಿಳ್ಕೊ ರಾಜಲಕ್ಷ್ಮಿ, ನನಗೆ ನಿನ್ ಮೇಲೆ ಯಾವುದೇ ಪ್ರೀತಿ ಇಲ್ಲ. ನಾನು ನಿನ್ನ ಪ್ರೀತಿಸ್ತಾ ಇಲ್ಲ. ನಾಟಕ ಆಡಿದ್ರಾ ಸರ್? ನನ್ಗೋಸ್ಕರ, ನನ್ ಓದ್ಗೋಸ್ಕರ ನನ್ ಮೇಲ್ ಪ್ರೀತಿ ಇರೋ ಹಾಗೆ ನಾಟಕ ಮಾಡಿದ್ರ? ನಾನ್ ನಾಟಕ ಆಡ್ಲಿಲ್ಲ ಸರ್. ನಿಮ್ ಪ್ರೀತಿ ಸಿಕ್ತು ಅನ್ನೋ ಖುಷಿನಲ್ಲಿ ನಾನು ಓದಿದೆ. ನನ್ನ ಮಾರ್ಕ್ಸ್ ಮೂಲಕ ನಿಮ್ ಮೇಲಿರೋ ಪ್ರೀತಿನ ತೋರಿಸ್ಬೇಕು ಅಂತ ಓದ್ದೆ. ದೇವಸ್ಥಾನದಲ್ಲಿ ಬೇಡ್ಕೊಂಡ್ರು, ವ್ರತಗಳು ಮಾಡಿದ್ರು, ಪೂಜೆಗಳು ಮಾಡಿದ್ರು. ಅದನ್ನೆಲ್ಲ ಪ್ರೀತಿಯಿಂದಾನೇ ಮಾಡಿದ್ದೆ. ಆದ್ರೆ ಅದರಲ್ಲಿ ನಾಟಕ ಇರಲಿಲ್ಲ ಸರ್. ಅಂದ್ರೆ ನೀವು ಇಲ್ಲಿವರೆಗೂ ನನ್ನ ಮೇಲೆ ತೋರಿಸಿದಂತ ಪ್ರೀತಿ, ಅಭಿಮಾನ ಎಲ್ಲ ನಾಟಕನಾ ಸರ್? ನನ್ನ ಪ್ರೀತಿನ ನೋಡಿ ಕರುಣೆ ತೋರಿಸಿದ್ರ? ನನಗೇನಾಗ್ಬಿಡತ್ತೋ ಅಂತ ಭಯ ಪಟ್ರ? ಇಷ್ಟು ದಿನಗಳು ನಿಮಗೋಸ್ಕರ ನಾನು ಒದ್ದಾಡ್ತಿದ್ರೆ ಇವಾಗದು ನಾಟಕ ಅಂತ ಹೇಳ್ತಿದ್ದೀರಾ? ನನ್ನ ಭವಿಷ್ಯ ಎಲ್ಲ ನಿಮ್ ಜೊತೆನೆ ಅಂತ ಅನ್ಕೊಂಡಿದ್ದೆ. ಅಂಥದ್ರಲ್ಲಿ ನೀವು ಭವಿಷ್ಯನೇ ಇಲ್ಲ ಅಂತ ಹೇಳ್ಬಿಟ್ರಲ್ಲ ಸರ್. ಅಲ್ಲ ಸರ್, ನಾಟಕದ ಪ್ರೀತಿ ಅಂದ್ರೆ ಏನು ಸರ್? ನನ್ನ ಮೇಲೆ ನಿಮಗ್ ಪ್ರೀತಿ ಇಲ್ಲ ಅಂದ್ರೆ ಏನರ್ಥ? ಪ್ರೀತಿಸಿದ್ರೆ ಪ್ರೀತಿಸ್ತಾರೆ ಅಂತ ಗೊತ್ತು, ಪ್ರೀತಿಸಿದ್ರೆ ಪ್ರಾಣನೇ ಕೊಡ್ತಾರೆ ಅಂತಾನೂ ಗೊತ್ತು. ಆದ್ರೆ ಪ್ರೀತಿಸಿದ್ರೆ ನಟಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ನಿಜವಾಗ್ಲೂ ಗೊತ್ತಿಲ್ಲ. ರಾಜಲಕ್ಷ್ಮಿ, ಅಳ್ಬೇಡ ರಾಜಲಕ್ಷ್ಮಿ, ನಾನು ಹೇಳೋದು ಅರ್ಥ ಮಾಡ್ಕೋ. ಇಲ್ಲ, ನನ್ನ ಮಾತು ಕೇಳು ರಾಜಲಕ್ಷ್ಮಿ. ನೀನೀಗ ನೋವು ಪಡ್ತೀಯ ಅಂತಾನೆ ನಿನಗೆ ನೇರವಾಗಿ ವಿಷಯ ಹೇಳಕ್ಕಾಗ್ಲಿಲ್ಲ. ನನ್ನ ಮಾತು ಕೇಳು ರಾಜಲಕ್ಷ್ಮಿ, ಅಳ್ಬೇಡ ಪ್ಲೀಸ್, ಕಂಟ್ರೋಲ್ ಯೋರ್ಸೆಲ್ಫ್ ರಾಜಲಕ್ಷ್ಮಿ.
ಲೈ ಹೇಳೋ ಮೇಲೆ ನಮ್ಮ ಅಣ್ಣನ ಮಗಳ ಮೇಲೆ ಕೈ ಹಾಕು ಧೈರ್ಯ ಬಂತೇನೋ ನಿಂಗೆ? ಸರ್ ನನ್ನ ಮಾತು ಕೇಳಿ ಸರ್. ನಮ್ಮ ಮನೆ ಮಗಳ ಮೇಲೆ ಕೈ ಹಾಕಿದ್ಯಾ ಅಂದ್ರೆ ನಮ್ಮ ಮನೆ ಮರ್ಯಾದೆ ಮೇಲೆ ಕೈ ಹಾಕ್ದಂಗೆ. ಓಡ್ ಹೋಗ್ತೀರಾ? ನಮ್ಮ ರಾಜಲಕ್ಷ್ಮಿನ ಓಡಿಸ್ಕೊಂಡು ಹೋಗ್ತೀಯಾ? ಸರ್ ಸರ್ ನನ್ನ ಮಾತು ಕೇಳಿ ಸರ್. ಏನು ನೀನ್ ಹೇಳೋದು? ನಾನು ಹೇಳೋದು ಕೇಳಿ ಸರ್. ಚಿಕ್ಕಪ್ಪ ಹೊಡಿಬೇಡಿ ಚಿಕ್ಕಪ್ಪ. ಸರ್, ಚಿಕ್ಕಪ್ಪ ಹೊಡಿಬೇಡಿ. ಇವತ್ತು ನಿನ್ ಸಾವು ನನ್ನ ನಾನ್ ಮಾತು ಕೇಳಿ ಸರ್. ಚಿಕ್ಕಪ್ಪ ಚಿಕ್ಕಪ್ಪ ಸರ್ ಒಂದು ನಿಮಿಷ ನೀನು ಬಿಡು. ಚಿಕ್ಕಪ್ಪ ಹೊಡಿಬೇಡ. ಸರ್ ಒಂದು ನಿಮಿಷ. ಏನು ನೀನ್ ಇನ್ನೂ ಹೇಳೋದು? ಹ? ಸರ್ ನೀನ್ ಕರ್ಕೊಂಡು ಹೋಗ್ಬೇಕು ಅಂತಿರೋದು ನಮ್ಮ ಮನೆ ಹೆಣ್ಮಗಳನ್ನೆಲ್ಲ ಕಣೋ, ನಮ್ಮ ಮನೆ ಮರ್ಯಾದೆ, ನಮ್ಮ ಪ್ರಾಣನ. 4 ಜನರ ಮುಂದೆ ತಲೆ ಎತ್ಕೊಂಡ್ ಬದುಕೋ ನಮ್ಮಣ್ಣ ಅವ್ರ ತಲೆನೆ ತಗ್ಗಿಸ್ಬೇಕು ಅನ್ನೋ ಕೆಲಸ ಮಾಡ್ತಿದ್ಯಾ?